ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲುವರಾತಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಕುರಿಗಾಯಿಗಳ ಬದುಕನ್ನೇ ಸಂಕಷ್ಟಕ್ಕೆ ತಳ್ಳಿದೆ. ಕಳೆದ 3 ತಿಂಗಳಿನಿಂದ ಗುಂಪುಗೂಡಿರುವ ನಾಯಿಗಳು ಕುರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇದ್ದು, ಈಗಾಗಲೇ ಹಲವು ಕುರಿಗಳು ಸಾವನ್ನಪ್ಪಿವೆ ಎನ್ನಲಾಗಿದೆ. ಸಮಸ್ಯೆ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಕುರಿಗಾಯಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ನೋಡಲು ಸಾಮಾನ್ಯ ಬೀದಿ ನಾಯಿಗಳಂತೆ ಕಾಣುವ ಈ ನಾಯಿಗಳೇ ಈಗ ಕುರಿಗಾಹಿಗಳ ಪಾಲಿಗೆ ಯಮದೂತರಾಗಿ ಪರಿಣಮಿಸಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲುವರಾತಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ 3 ತಿಂಗಳಿನಿಂದ ಬೀದಿ ಮತ್ತು ಸೀಳು ನಾಯಿಗಳ ಹಾವಳಿ ಮಿತಿ ಮೀರಿದೆ. 10 ರಿಂದ 15 ನಾಯಿಗಳ ಗುಂಪುಗಳು ಒಟ್ಟಾಗಿ ಕುರಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದು, ಈಗಾಗಲೇ 20 ರಿಂದ 30ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ ಅಂತ ಕುರಿಗಾಹಿಗಳು ಆರೋಪಿಸಿದ್ದಾರೆ. ನಾಯಿಗಳ ದಾಳಿಯಿಂದ ಹಲವು ಕುರಿಗಳು ಗಂಭೀರವಾಗಿ ಗಾಯಗೊಂಡಿದ್ದು, ಬದುಕುಳಿದ ಕುರಿಗಳಿಗೆ ಚಿಕಿತ್ಸೆ ಕೊಡಿಸಲು ಕುರಿಗಾಯಿಗಳು ಪರದಾಡುವಂತಾಗಿದೆ. ಪಶುವೈದ್ಯ ಆಸ್ಪತ್ರೆಗಳಿಗೆ ಕರೆದೊಯ್ದರೂ ಸಮರ್ಪಕ ಚಿಕಿತ್ಸೆ ದೊರೆತಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಇದರಿಂದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕುರಿಗಾಹಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬಿದ್ದಿದೆ. ಒಂದು ಕಡೆ ಕುರಿಗಳ ಸಾವು, ಮತ್ತೊಂದು ಕಡೆ ಚಿಕಿತ್ಸಾ ವೆಚ್ಚದಿಂದ ಜೀವನ ನಿರ್ವಹಣೆಯೇ ಕಷ್ಟಕರವಾಗಿದೆ ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ. ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಯಿಗಳ ಹಾವಳಿ ಹೀಗೆ ಮುಂದುವರೆದರೆ ಕುರಿ ಸಾಕಾಣಿಕೆ ಸಂಪೂರ್ಣ ನಾಶವಾಗುವ ಭೀತಿ ಎದುರಾಗಿದೆ. ಸರ್ಕಾರವೇ ನಮ್ಮನ್ನ ರಕ್ಷಣೆ ಮಾಡದಿದ್ರೆ ನಾವು ಯಾರ ಬಳಿ ಹೋಗಬೇಕು ಅಂತ ಪ್ರಶ್ನಿಸುತ್ತಿರುವ ಕುರಿಗಾಹಿಗಳು ತಮ್ಮ ಕುರಿಗಳು ಹಾಗೂ ಜೀವನೋಪಾಯವನ್ನ ಕಾಪಾಡಿಕೊಳ್ಳಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ದು ಕೋಮಲಮ್ಮ, ನಿಲುವರಾತಹಳ್ಳಿ, ಶಿಡ್ಲಘಟ್ಟ ತಾಲೂಕು. ನಮ್ಗೆ ಸಾದ್ಲಿ ಪಂಚಾಯಿತಿ ಕುರಿಗಳಿಗೆ ನಾಯಿಗಳು ಬಂದು ಜಾಸ್ತಿ ಕಾಟೆ ಆಗೈತೆ. ನೆನ್ನೆ ಒಂದ್ 5-6 ಕುರಿಗಳು ತಿಂದಾಕ್ಬಿಟ್ಟವೆ. ನಾವು ಯಾರ್ಗ್ ಹೇಳಿದ್ರು ಯಾರು ಹಿಡಿಸ್ಕೊಂತ ಇಲ್ಲ. ಮಂಡಲ್ಗೆ ಹೋಗಿದ್ವಿ. ಮಂಡಲಲ್ಲಿ PDO ಮಾತಾಡ್ಕೊಂಡ್ ಬಂದ್ವಿ. ಸೆಕ್ರೆಟರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಡಾಕ್ಟರ್ನ ಕರ್ಸ್ಬಿಟ್ಟು ಫೋನ್ ನಂಬರ್ಗಳೆಲ್ಲ ಕೊಟ್ರು. ಡಾಕ್ಟರ್ ಫೋನ್ ಮಾಡಿದ್ರೆ ನಾವೆಲ್ಲೋ ಇದ್ದೀವಿ, ಯಾರನ್ನೋ ಕಳಿಸ್ತೀವಿ ಅಂತ ಹೇಳಿದ್ರು. ಒಂದ್ 5-6 ಕುಟುಂಬಗಳು ಇದ್ದೀವಿ ನಾವು ಕುರಿಗಳವರು. ಅದನ್ನೇ ನಂಬ್ಕೊಂಡಿದ್ದೀವಿ ಸರ್ ನಾವು. ನಮ್ ಜೀವನನೇ ಅದು. ಅದಕ್ಕೆ ಯಾರು ಹಿಡಿಸ್ಕೊಂತ ಇಲ್ಲ. ಏನೋ ಮಾಡ್ಬಿಟ್ಟು ನಾಯಿಗಳನ್ನ ಇಲ್ದಂಗ್ ಮಾಡ್ರಿ. ನೆನ್ನೆ ಓಡ್ಸಕ್ ಹೋದ್ರೆ ನಮ್ ಮೇಲೆನೆ ಬರ್ತಾವೆ. ಹೆಂಗ್ ಓಡಿಸ್ದ್ರು ಹೋಗ್ತಾ ಇಲ್ಲ. ಒಂದ್ 10-15 ನಾಯಿಗಳು ಬಂದ್ಬಿಟ್ಟವ್ ಕುರಿ ಒಳಕ್ಕೆ. ಹೆಂಗ್ ಓಡಿಸೋದ್ ನಾವು? 4 ಜನ ಇದ್ದೀವಿ. 4 ಜನದಿಂದನೂ ಆಗ್ಲಿಲ್ಲ ಸರ್. ಅಲ್ಲ, ನೆನ್ನೆ ಎಷ್ಟು ಕುರಿಗಳು ಕಚ್ಚಿಬಿಟ್ಟಿದಾವೆ? ಒಂದ್ 5-6 ಕುರಿಗಳು ಕಚ್ಚೋಯ್ತು ಸರ್. ಈಗ ಸಂಬಂಧಪಟ್ಟಂತ ಏನು ಡಾಕ್ಟರ್ ಫೋನ್ ಮಾಡಿದ್ರೆ? ಡಾಕ್ಟರ್ ಫೋನ್ ಮಾಡಿದ್ದೀವಿ. ಅವರು ನಾವೆಲ್ಲೋ ಇದ್ದೀವಿ, ಯಾರನ್ನೋ ಕಳಿಸ್ತೀವಿ ಅಂತ ಹೇಳಿದ್ರು. 6 ಗಂಟೆಯಲ್ಲಿ ಬಂದಿದ್ದಾರೆ ಸರ್ ಅವರು. 6 ಗಂಟೆ ಗೌರ್ಮೆಂಟ್ ಡಾಕ್ಟರ್. ಪ್ರೈವೇಟ್ ಏನಂತೆ, ಸರ್ಜನ್ ಇಲ್ಲ ಸರ್ ಅಲ್ಲಿ. ನಾವು ಫೋನ್ ಮಾಡಿದ್ರೆ ನಾನು ಯಾರನ್ನೋ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು 6 ಗಂಟೆಯಲ್ಲಿ ಬಂದಿದ್ದಾರೆ ಸರ್. 6 ಗಂಟೆವರೆಗೂ ಒಟ್ಟಾರೆ ಎಷ್ಟು ಕುರಿಗಳು ಸಾವನ್ನಪ್ಪಿದಾವೆ? ಒಂದ್ 5-6 30-40 ಆಗಿದಾವೆ. ಆಗೈತು. ನೆನ್ನೆ ಆಗಿರೋದು ಸರ್. ನೆನ್ನೆ ಆಗಿರೋದು ಒಂದ್ 5-6 ಕುರಿಗಳು ನಷ್ಟ ಆಗೈತೆ ಸರ್. ನಮ್ಗೆ ಕುರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದ್ ಬಂದೂಕಾದ್ರೂ ಕೊಡಿ. ಇಲ್ಲ ಅಂದ್ರೆ ನಮ್ಗೆ ಏನನ್ನ ಇದು ಪರಿಹಾರ ಕೊಡ್ರಿ ಸರ್. ನಮಸ್ಕಾರ. ನಮ್ದು ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಗ್ರಾಮ ಪಂಚಾಯತಿ ನಿಲುವರಾತಹಳ್ಳಿ ಗ್ರಾಮದ ನಾವು ಇವತ್ತು ತಿಳಿಪಡಿಸುವುದೇನೆಂದ್ರೆ ಸರ್, ನಮ್ಮ ಗ್ರಾಮದಲ್ಲಿ ಎಲ್ಲ ಬಡಬಗ್ಗರು ಹೆಚ್ಚಾಗಿದ್ದು, ಸುಮಾರು ಒಂದು 10-15 ಕುಟುಂಬಗಳು ಕುರಿಗಳನ್ನು ಸಾಕೊಂಡು ಜೀವನ ಮಾಡುವ ಒಂದು ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಏರ್ಪಟ್ಟಿದೆ. ಸುಮಾರು ವರ್ಷಗಳಿಂದ ಕುರಿಗಾಯಿಗಳಾಗಿ ಕುಟುಂಬ ಪೋಷಣೆ ಎಲ್ಲ ಕುರಿಗಳ ಮೇಲೆ ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲೇ ಇತ್ತೀಚೆಗೆ 1 ತಿಂಗಳಿಂದ ಸುಮಾರು ಹೊಸ ನಾಯಿಗಳು, ಬೀದಿ ನಾಯಿಗಳು, ಸುಮಾರು ಒಂದು 10-15 ನಾಯಿಗಳು ಗ್ರಾಮಕ್ಕೆ ಬಂದು ಈ ಕುರಿಗಳ ಮೇಲೆ ಬಿದ್ದು ಸುಮಾರು ಕುರಿಗಳನ್ನು ತಿನ್ನಾಕ್ತಾ ಇದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಈಗಾಗಲೇ ನಾವು ಮನವಿ ಕೂಡ ಸಲ್ಲಿಸಿದ್ದೀವಿ. ಯಾವುದೇ ಅಧಿಕಾರಿಗಳು ಈ ಒಂದು ಮನವಿಗೆ ಸ್ಪಂದಿಸದೆ ಈ ಕುರಿಗಾಯಿಗಳಿಗೆ, ಈ ಬಡವರಿಗೆ ಬಗ್ಗೆ ಯಾರನ್ನು ಕಾಳಜಿ ತೋರಿಸದೆ ತುಂಬಾ ಕಷ್ಟದಲ್ಲಿ, ತುಂಬಾ ಅನ್ಯಾಯದಲ್ಲಿ ಈ ಕುರಿ ಸಾಕುವವರು ಇರ್ತೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ
ನಾಯಿಗಳು ಈ ಬೀದಿ ನಾಯಿಗಳಿಂದ ಕುರಿಗಳು ಮತ್ತು ಮಕ್ಕಳು ಬಜಾರ್ಗಳಲ್ಲಿ ಮಕ್ಕಳು ಓಡಾಡ್ತಾ ಇದ್ರೆ ಮಕ್ಕಳನ್ನು ಕಚ್ಕೊಂಡು ಹೋಗೋ ಒಂದು ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಏರ್ಪಟ್ಟಿದೆ. ಗ್ರಾಮದ ಜನರೆಲ್ಲ ಭಯಭೀತರಾಗಿ ಗ್ರಾಮದಲ್ಲಿ ವಾಸಿಸಲು ತುಂಬಾ ನೋವನ್ನು ತೋಡ್ಕೊಂಡು ತುಂಬಾ ಕಷ್ಟದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಸಂಬಂಧಪಟ್ಟ ಈ ಗ್ರಾಮ ಪಂಚಾಯತಿಯಲ್ಲಿ ವೆಟರ್ನರಿ ಈ ಪಶು ಇಲಾಖೆ ಅಧಿಕಾರಿಗಳಲ್ಲಿ ಭೇಟಿ ಕೊಟ್ರೆ ಸರಿಯಾಗಿ ಅವ್ರು ಸ್ಪಂದಿಸಿಲ್ಲ. ಸುಮಾರು ಕುರಿಗಳು ಇಲ್ಲಿ ಸತ್ತೋಗಿದೆ. ಕುರಿಗಳನ್ನ ಎತ್ತಾಕೊಂಡು ಹೋಗಿ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರು ಅನುದಾನ ಕೊಡಿ, ನಾವು ಬಡವರು, ಸತ್ತೋಗಿದೆ ನಾಯಿಗಳು ಕಚ್ಚಿಬಿಟ್ಟು ಕುರಿಗಳು ಸತ್ತೋಗಿದೆ, ಅದಕ್ಕೆ ಅನುದಾನ ಕೊಡಿ ಅಂತ ಹೋದ್ರೆ ಯಾವ ಡಾಕ್ಟರ್ ಅಲ್ಲಿ ಸ್ಪಂದಿಸ್ತಾ ಇಲ್ಲ. ಡಾಕ್ಟರ್ ಬೀಗ ಹಾಕೊಂಡು ಆಸ್ಪತ್ರೆಗೆ, ಪಶು ಆಸ್ಪತ್ರೆಗೆ ಬೀಗ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಸರ್. ಇಲ್ಲಿ ಕೇಳೋರಿಲ್ಲ, ಹೋಗೋರಿಲ್ಲ. ಇಲ್ಲಿ ಅಧಿಕಾರಿಗಳನ್ನ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಾರೆ. ಈ ನಾಯಿಗಳು ಕಚ್ಚಿ ಸತ್ತೋಗಿರೋ ಒಂದು ಕುರಿಗಳನ್ನ ತಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರ್ಸಕ್ ಹೋದ್ರೆ ಡಾಕ್ಟರ್ಸ್ ಎಲ್ಲ ಸಿಗ್ತಾ ಇಲ್ಲ. ಆದ್ರಿಂದ ಇವತ್ತು ಈ ಗ್ರಾಮದಲ್ಲಿ ನಾವು ಕುರಿಗಾಯಿಗಳು ಬೇಡ್ಕೊಳ್ಳೋದೇನೆಂದ್ರೆ, ನಾವು ತುಂಬಾ ಹೀನ ಸ್ಥಿತಿಯಲ್ಲಿದ್ದೀವಿ. ಕುರಿಗಳೆಲ್ಲ ಸತ್ತೋಗ್ತಾ ಇದೆ. ನಾವು ಜೀವನ ಮಾಡಕ್ ತುಂಬಾ ಕಷ್ಟ ಪರಿಸ್ಥಿತಿ ಇದೆ. ಇಂತಹ ಸಮಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟ ನಾಯಿಗಳನ್ನು ಎತ್ತಾಕೊಂಡು ನಾಯಿಗಳು ಈ ಗ್ರಾಮದಲ್ಲಿ ಇರದೆ ನಮ್ಗೆ ಅನುಕೂಲ ಪಡಿಸಲು ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಮನ್ನು ಕಾಪಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಇನ್ನು ಅನೇಕ ಕುಟುಂಬಗಳು ಜೀವನೋಪಾಯ ಕಳೆದುಕೊಂಡು ಬೆಂಗಳೂರಿನಂತಹ ನಗರಗಳಿಗೆ ವಲಸೆ ಹೋಗುವ ಪರಿಸ್ಥಿತಿ ಎದುರಿಸುತ್ತಿವೆ ಅಂತ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಒಟ್ಟಾರೆ ಬೀದಿ ನಾಯಿಗಳ ಹಾವಳಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ನಿಲುವರಾತಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಕುರಿಗಾಹಿಗಳು ತಕ್ಷಣದ ಪರಿಹಾರಕ್ಕಾಗಿ ಸರ್ಕಾರದತ್ತ ನಿರೀಕ್ಷೆಯ ನೋಟ ಹರಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ನಾಯಿಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.